ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಸಿಸಿ ಅಧ್ಯಕ್ಷರಾದ ಹರಿಪ್ರಸಾದ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಪರಿಷತ್ತಿಗೆ ಮರು ಆಯ್ಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಧನ್ಯವಾದವನ್ನ ಸಲ್ಲಿಕೆ ಮಾಡೋದಕ್ಕಾಗಿ ಭೇಟಿಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹರಿಪ್ರಸಾದ್ ಅವರು ಭೇಟಿ ಆಗಿದ್ದಾರೆ. ಒಟ್ಟಾರೆಯಾಗಿ ನೆನೆ ಆಗಿರುವಂತಹ ಫಲಿತಾಂಶ ಏನಿದೆ ಆ ಒಂದು ಕುರಿತಂತೆ ಧನ್ಯವಾದವನ್ನ ಸಲ್ಲಿಕೆ ಮಾಡೋದಕ್ಕೆ ಧನ್ಯವಾದವನ್ನ ಕೂಡ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ತಿಗೆ ಮರು ಆಯ್ಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೊಸದಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಆಯ್ಕೆಯಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರನ್ನ ಮೀಟ್ ಮಾಡ್ತಾರೆ, ಧನ್ಯವಾದವನ್ನ ಸಲ್ಲಿಸ್ತಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿಯೂ ಕೂಡ ನೇಮಕ ಮಾಡಲಾಗುತ್ತೆ. ಕಾಂಗ್ರೆಸ್ ಸಂಘಟನೆಯಲ್ಲಿ ಇದು ಒಂದು ಪ್ರಮುಖವಾದಂತಹ ಬದಲಾವಣೆ ಅಂತ ಹೇಳಿನೇ ಪರಿಗಣಿಸಲಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಅಂತ ಬಂದಾಗ ಬಿಕೆ ಹರಿಪ್ರಸಾದ್ 30 ಮತಗಳನ್ನು ಕೂಡ ಪಡೆದುಕೊಂಡಿದ್ರು. ಅಂದ್ರೆ ವಿಜೇತರಾಗಿರುವಂತಹ 5 ಕಾಂಗ್ರೆಸ್ನ ಅಭ್ಯರ್ಥಿಗಳಲ್ಲಿ ಓರ್ವರು ಬಿಕೆ ಹರಿಪ್ರಸಾದ್ ಆಗಿದ್ದಾರೆ. ಜೊತೆಗೆ ತಿಪ್ಪಣ್ಣನ ಕಮಕನೂರ ಹಾಗೆ ಪಿವಿ ಮೋಹನ್, ಬಿಎಸ್ ಶಿವಣ್ಣ ಹಾಗೆ ವಿನಯ್ ಕಾರ್ತಿಕ್ 5 ಜನವೂ ಕೂಡ ಕಾಂಗ್ರೆಸ್ನ 5 ವಿಜೇತ ಅಭ್ಯರ್ಥಿಗಳು. ಒಟ್ಟಾರೆ ನೆನೆಯ ಈ ಫಲಿತಾಂಶಕ್ಕಾಗಿ ಧನ್ಯವಾದವನ್ನ ಸಲ್ಲಿಸಿದ್ದಾರೆ.